ಸಮಾಧಾನದಿಂದ ಮಾತಾಡಿ ಮಾತಾಡ್ತೀನಿ ಅಧ್ಯಕ್ಷರೇ. ನಾನು ಖಂಡಿತವಾಗ್ಲೂ ಕೂಡ ನಾನು ಕಾನ್ಸಿಯಸ್ ನಾನು ಹೇಳ್ತೇನೆ, ನನಗೆ ಗೊತ್ತಿದೆ ನಾನು ಆ ರೀತಿ ಮಾತಾಡಿದ್ರೆ ನೀವು ನಾನೇನು ಹೇಳಿದೆ ನಿಮಗೆ ಎಲ್ಲವೂ ಕೂಡ ನಿಮ್ಮಲ್ಲಿ ರೆಕಾರ್ಡ್ ಆಗುತ್ತೆ ನೋಡ್ಬಿಟ್ಟು ಹೇಳಿ ನಿಮ್ಮ ಎದುರುಗಡೆ ನೀವು ಪೀಠ ಏನು ಆದೇಶ ಕೊಡ್ತಾರೆ ಅದು ಪಾಲನೆ ಮಾಡ್ತೀನಿ. ಕ್ಷಮೆ ಕೇಳ್ಬೇಕಾ ಕ್ಷಮೆನೂ ಕೇಳ್ತೀನಿ. ನೀವೇನು ಹೇಳ್ತೀರಾ ಅದು ನಾನು ಬದ್ಧ. ನಾನು ನಿಮಗಿಂತ ಈ ಚೇರ್ಗಿನ ಆದ್ರೆ ಒಂದೇನು ಅಂದ್ರೆ ನನ್ನ ಕಾನ್ಸಿಯಸ್ಗೆ ನಾನು ಹೇಳ್ದೇ ಇರೋದನ್ನ ನಾನು ಒಪ್ಕೊಳಕ್ ತಯಾರಿಲ್ಲ. ಅದರಿಂದ ನೀವು ನೋಡ್ಬಿಟ್ಟು ಹೇಳಿ, ಇಲ್ಲಪ್ಪ ಪುಟ್ಟಣ ನಾನು ನೋಡಿದ್ದೀನಿ ಇದೆ ಅಂತ ಹೇಳಿ. ಇನ್ನೇನು ನೋಡೋದಿದೆ ಸ್ವಾಮಿ, ಇಲ್ಲೇ ನೀವು ತೆಗೆದ್ರಿ ಇನ್ನೊಂದ್ಸರಿ ಎಲ್ಲಿ ನೋಡ್ಬೇಕು? ಆಕಾಶದಲ್ಲಿ ನೋಡ್ಬೇಕಾ? ಸಭಾಪತಿಗಳೇ, ಸೂರ್ಯಚಂದ್ರನ ಕೇಳ್ಬೇಕಾ? ಹೇಳಿ ಸಭಾಪತಿಗಳೇ. ಈಗಾಗಲೇ ಸದಸ್ಯರು ಹೇಳಿ ಒಂದ್ ನಿಮಿಷ ರೀ, ಸ್ವಲ್ಪ ಕೂರ್ರಿ, ಪರವಾಗಿಲ್ಲ. ಸ್ವಲ್ಪ ಇಲ್ಲಿ ಆಗಿರೋ ನೋವು ಇಲ್ಲಿ ಒಂದ್ ನಿಮಿಷ ರೀ, ಅವ್ರು ಹೇಳಿದ್ದಾರೆ ಅದಾಯ್ತು. ಈಗ ನೋಡಿ, ಸದನದ ಕಲಾಪವನ್ನ ಈ ರೀತಿ ಕಳೀತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ನೋವಿದೆ. ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಮೇಲೆ ಉತ್ತರ ಕೊಡೋದಕ್ಕೆ ಇಲ್ಲಿ ಬಂದಿದ್ದಾರೆ. ಕೆಳಮನೆಯಲ್ಲಿ ಬೇರೆ ಬೇರೆ ವಿಚಾರಗಳು ಕೂಡ ಚರ್ಚೆ ಆಗಿ ಭಾಳ ಗಂಭೀರವಾಗಿರ್ತಕ್ಕಂಥ ಅನೇಕ ವಿಚಾರಗಳು ಮತ್ತು ಗಂಭೀರವಾಗಿರ್ತ ಬಿಲ್ಗಳು ಪಾಸ್ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸದನದ ಸಮಯ ನಮಗೆಲ್ಲರಿಗೂ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ಈಗ ಅಲ್ಲಿ ಎರಡನೇ ಬಾರಿ ಸದಸ್ಯರು ಆ ರೀತಿ ಹೇಳಿರ್ತಕ್ಕಂಥದ್ದು ಅವ್ರಿಗೂ ಪಶ್ಚಾತ್ತಾಪ ಪಟ್ಕೊಂಡು ಹೇಳ್ಬೇಕಾಗ್ತದೆ. ಅದು ಅವ್ರ ಡ್ಯೂಟಿ. ಅದರಿಂದ ಯಾರಿಗೆ ಈ ಸಮಾಜದಲ್ಲಿ ತಪ್ಪು ಮಾಡಿದಾಗ ಪ್ರಾಯಶ್ಚಿತ್ತಕ್ಕಿಂತ ಪರಿಹಾರ ಬೇರೆ ಇನ್ನೊಂದು ಯಾವುದೂ ಇಲ್ಲ ಅಂತೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ. ಹಾಗಾಗಿ ಇವತ್ತು ಅವರು ಸದನದ ಹಿರಿಯ ಸದಸ್ಯರಿದ್ದಾರೆ. ಕೆಲವೊಂದು ಸರಿ ಆಗ್ತದೆ, ವಿಚಾರಗಳು ಬರ್ತದೆ ಹೋಗ್ತದೆ. ಆದರೆ ಇಲ್ಲಿ ಅಗೌರವ ಆಗಿರ್ತಕ್ಕಂಥದ್ರಲ್ಲಿ ನೋವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಏನು ಹೇಳಿದ್ರು ಅನ್ನೋ ವಿಚಾರ ತಾವು ಕಡತದಿಂದ ತೆಗ್ಸಿದ್ರಿ, ತಂದಾಗ ನೀವು ಅದು ಹೇಳಿದರೆ ಅದಾಗಿದೆ. ಕಡತದಲ್ಲಿ ರೆಕಾರ್ಡ್ ಆಯ್ತಲ್ಲ, ಯಾರು ಹೇಳಿದ್ದು ಅನ್ನೋದು ವಿಚಾರ ಕೂಡ ಆಗಿದೆ. ಇನ್ನೂ ಕೂಡ ಪರಾಮರ್ಶಿಸಬೇಕು, ಬೇರೆ ವಿಚಾರಗಳಲ್ಲಿ ಅವ್ರನ್ನ ಸದನದ ಹೊರಗೆ ಹಾಕಬೇಕು ಅಂತ ಹೇಳ್ತಾರೆ. ಅದಕ್ಕೆ ಕೆಲವು ನಿಯಮಗಳಿದೆ ಅಂತ ಹೇಳಿದರೆ ಅದು ಒಪ್ಪಬೇಕು, ನಾವು ಒಪ್ತೀವಿ. ಆ ನಿಯಮಗಳ ಪ್ರಕಾರನೇ ಸದನ ಹೋಗಬೇಕಾಗ್ತದೆ. ಆ ನಿಯಮಗಳಿಗೆ ಏನೊಂದು ಅದನ್ನು ಪೂರ್ಣ ಪ್ರಮಾಣದ ಪರಿಶೀಲಿಸಿ ನಂತರ ಅದರಲ್ಲಿ ಬರ್ತಕ್ಕಂಥ ವಿಚಾರಗಳು ಸಾಧಕ ಬಾಧಕಗಳು ಏನಿದೆ ಅನ್ನೋ ವಿಚಾರವನ್ನು ನೀವು ನೋಡಿ ಅವ್ರಿಗೆ ನೋಟಿಸ್ ಕೊಡಬೇಕು, ಇನ್ನೊಂದು ಕೊಡಬೇಕು. ಆ ಸಿಸ್ಟಮಲ್ಲೇ ಹೋಗಬೇಕಾಗ್ತದೆ. ಅದು ನಮಗೂ ಅರಿವಿದೆ. ಆದರೆ ನಾವೆಲ್ಲ ಕಿವಿಯಲ್ಲಿ ಕೇಳಿರೋದ್ರಿಂದ ಇಷ್ಟೊಂದು ಸದಸ್ಯರು ಮನಸ್ಸಿಂದ ನೋವಿನಿಂದ ಒತ್ತಾಯ ಮಾಡ್ತಾ ಇರ್ತಕ್ಕಂಥಲ್ಲಿ ಅವರಾದ್ರೂ ಪಶ್ಚಾತ್ತಾಪದ ಮಾತುಗಳು ಆಡಬೇಕಾಗ್ತದೆ. ನಾನಿರಲಿ ಯಾರಿರಲಿ, ಬೇರೆ ವಿಚಾರ ಇರಲಿ, ಇದೆಲ್ಲ ಆಗ್ತಕ್ಕಂಥದ್ದು ಸಹಜವಾದ. ಕೆಲವು ಸರಿ ಸ್ಪರ್ ಆಫ್ ಎ ಮೂಮೆಂಟ್ ಆಗ್ತದೆ. ಆ ಸ್ಪರ್ ಮೂಮೆಂಟ್ ಆಗಿದ್ದಕ್ಕೆ ನಾನು ಕೂಡ ಪಶ್ಚಾತ್ತಾಪ ಪಡಬೇಕು. ಸರಿ, ಯಾರೇ ಹಿರಿಯ ಸದಸ್ಯರು ಕೂಡ ಮಾಡಬೇಕಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಇದು ಬಡ್ಜೆಟ್ ಮೇಲೆ ರಿಪ್ಲೈ ಇರೋದ್ರಿಂದ ಮತ್ತು ಬೇರೆ ಬೇರೆ ಕೆಳಮನೆಯಲ್ಲಿ ವಿಚಾರಗಳಿರೋದ್ರಿಂದ ನಾವು ಕೂಡ ಇದರಲ್ಲಿ ನಾವು ಕೂಡ ಸ್ವಲ್ಪ ತಗ್ಗಿ ಹೋಗ್ತೀವಿ. ಅವರು ಪಶ್ಚಾತ್ತಾಪದ ಮಾತುಗಳನ್ನ ಆಡಬೇಕಾಗ್ತದೆ ಮಾನ್ಯ ಸದಸ್ಯರು. ಇವಾಗ ದಯಮಾಡಿ ಇನ್ನೊಂದ್ಸರಿ ಹೇಳ್ಬಿಡಪ್ಪ. ನೀವು ದೊಡ್ಡರಾಗ್ತೀರಿ, ನೀವು ದೊಡ್ಡರಾಗ್ತೀರಿ, ನೀವೇನು ಸಣ್ಣರಾಗೋದಿಲ್ಲ, ಬಹಳ ದೊಡ್ಡರಾಗ್ತೀರಿ. ಈಗಾಗಲೇ ಹೇಳಿದಾರೆ ಅವರು. ಭೋಜೇಗೌಡ್ರೆ, ನೀವು ಹೇಳೋದು ಸರಿ ಇದೆ. ಕೇಳಿ, ನೀವು ಹೇಳೋದು ಸರಿ ಇದೆ. ತಪ್ಪು ಮಾಡಿದಾಗ ಪಶ್ಚಾತ್ತಾಪ ಮಾಡೋದೇ ತಪ್ಪೇನಲ್ಲ. ಅದು ನಾನು ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅದು ನಾನೇನು ಹೇಳ್ತಾ ಇದ್ದೀನಿ, ಮಾಧ್ಯಮಗಳು ನೋಡ್ಬಿಟ್ಟು ನೋಡಪ್ಪ ಪುಟ್ಟ ನೀನು ಮಾತಾಡಿದ್ಯಾ ಅಂತ ಹೇಳಿ ನೀವು ಹೇಳುತ್ತ ನಾನು ಬದ್ಧ ಅಂತ ಹೇಳಿದಾರಲ್ಲ. 2 ಸಲ 3 ಸಲ ಆಯ್ತು. ಎಲ್ಲರ ಎದುರುಗಡೆ ಕ್ಷಮೆ ಕೇಳ್ತೀನಿ. ಸರಿನಾ ಸ್ವಾಮಿ? ಅದ್ರ ಹಿಂದೆ ಮುಂದೆ ನೋಡುವುದೇ ಇಲ್ಲ ನಾನು. ಸದನಕ್ಕಿಂತ ದೊಡ್ಡವನೇನಲ್ಲ, ಸದನಕ್ಕಿಂತ ದೊಡ್ಡವನೇನಲ್ಲ ನಾನು. ಪದೇ ಪದೇ ಅದ್ರ ಮೇಲೆ ಮಾತಾಡ್ತಾ ಇರೋದು ನನಗೆ ಕೇಳಿ. ಈಗ ನೋಡಿ, ಈ ಶಾಸಕರದು ಮತ್ತು ಮಂತ್ರಿಗಳ ಬಿಲ್ ಬಂದಿದೆ. ಬಿಲ್ಲನ್ನು ನಾವು ತಗೊಂಡ ನಂತರ ನಾಳೆ ಮಾಧ್ಯಮದಲ್ಲಿ ಚರ್ಚೆ ಮಾಡೋದು ಪಾಸ್ ಮಾಡ್ಕೊಂಡು ಅಪವಾದ ಬರ್ತಿದೆ. ದಯಮಾಡಿ ಇದಕ್ಕೆ ಅಟ್ಲೀಸ್ಟ್ ಪಾರ್ಟಿಸಿಪೇಟ್ ಮಾಡಿರಿ. ಮಾತಾಡಿದ ನಂತರ ಅದ್ರ ಮುಂದೆ ವಿಚಾರ ಮಾಡೋಣ. ಈಗ ಇಲ್ಲಿಗೆ ಮುಗಿಸ್ರಿ ಅಂತ ಮತ್ತೆ ಪದೇ ಪದೇ ಹೇಳ್ತೀನಿ. ನೋಡ್ತೀನಿ ನಾನು ಒಂದು ನಿಮಿಷ. ಮಾನ್ಯ ಸಭಾಪತಿಗಳೇ, ಅವರು ಅಂದಿದ್ದು ನನ್ನನ್ನು ಅಂದಿದ್ದು. ಈಗ ಅವರು ನೀವು ಕಡತದಿಂದ ತೆಗೆದು ಬಿಡಿ ಅಂತ ತೆಗಿಸಿಬಿಟ್ರಿ. ಹೇಳಿ ತೆಗೆದ ಮೇಲೆ ನಾನು ಅಂದೇ ಇಲ್ಲ ಅಂತ ಈಗ ಶುರು ಮಾಡಿದ್ದೆ. ಒಂದು ನಿಮಿಷ ರೀ, ಒಂದು ನಿಮಿಷ. ನಾನು ಅಂದೇ ಇಲ್ಲ ಅಂದ್ರೆ ಈಗ ಒಂದು ನಿಮಿಷ. ಅವ್ರಿಗೆ 1000 ಹೇಳಿ,
ನಾನು ನೋಡಿ ತೆಗಿಸಿದ್ರೆ ಮುಗಿದೋತದು. ಅವ್ರು 1000 ಹೇಳ್ತಾರೆ, ನಾವು ಅದ್ರ ಬಗ್ಗೆ ಆಗ್ತಿಲ್ಲ. ಮೇಲೆ ಅದು ಬಂದಿದೆ ಅಂತ ಅರ್ಥ ಅಲ್ಲ? ಮುಗಿದೋತದೆ, ತೆಗೆದಂತರ ಮುಗಿದೋತ. ಅವ್ರು ಬೇಕಾದ ಹೇಳಿ, ನಾವು ನೋಡಿ ಅದನ್ನು ಪರಾಮರ್ಶಿಸಿ ಕಡತನ ತೆಗೆದಿನ ಅಂದ್ರೆ ಮ್ಯಾಟ್ರ್ ಎಂಡ್ಸ್. ಅವ್ರು ಬೇಕಾದ ಹೇಳ್ಕೊಳಕ್ಕೆ ಅದ್ರ ಬಗ್ಗೆ ಇದು ಬರುವುದಿಲ್ಲ. ಬಟ್ ಅದನ್ನ ನೋಡಿ ನಾವು ಮಾಡಿ ಅಂದಾಗ ಮುಗಿದು ಹೋಯ್ತು. ಅದ್ರ ಬಗ್ಗೆ ಕ್ಷಮೆ ಕೇಳಿದ್ರೆ ನಾವು ಒಂದು ಮಾತು ಮಾತಾಡೋದಿಲ್ಲ. ನಮ್ದು ಇದೆ ಪ್ರತ್ಯಕ್ಷವಾಗಿ ನಾನು ತಪ್ಪು ಮಾಡಿಲ್ಲ. ಮನೆ ಸಭಾಪತಿಗಳೇ, ದಯವಿಟ್ಟು ನನ್ನ ರಕ್ಷಣೆಗೂ ಕೂಡ ನೀವು ಬರಬೇಕು. ನನ್ನ ರಕ್ಷಣೆ ನಾನು ಕೇಳೋದಿಷ್ಟೇ. ನಾನೇನು ವಿಷಾದ ವ್ಯಕ್ತಪಡಿಸಲ್ಲ, ಹಿಂದೆ ಮುಂದೆ ನೋಡೋದಿಲ್ಲ. ಆದರೆ ಒಂದು ಕಂಡೀಷನ್ನು, ನೀವು ಆ ದೃಶ್ಯ ಮಾಧ್ಯಮ ನೋಡ್ಬಿಟ್ಟು ಹೌಸಲ್ಲಿ ಅನೌನ್ಸ್ ಮಾಡ್ಬೇಕು ನೀವು ನಾನು ಮಾತಾಡಿದ್ದೀನ ಇಲ್ವಾ ಅಂತ. ದಯವಿಟ್ಟು ಯಾಕೆ ಇರ್ರಿ, ಅಧ್ಯಕ್ಷರೇ, ಆ ಕಂಡೀಷನ್ ಮೇಲೆ ನೀವು ಹೇಳ್ಬೇಕು, ಹೌದಪ್ಪ ಬಿಟ್ರೆ ನೀನು ಮಾತಾಡಿದ್ಯಾ ಅಂತ. ಆಯ್ತಾ? ಖಂಡಿತ ನಾನು ಆ ಕಂಡೀಷನ್ಗೆ ಬದ್ಧನಾಗಿ ಅವ್ರಿಗೇನ ಅಷ್ಟೊಂದು ನೋವಾಗ್ಬಿಟ್ಟಿದೆ, ಪುಟ್ಟ ಅಂದವನೇ ಅಂತ ಹೇಳ್ತಾರಲ್ಲ, ಅವ್ರಿಗೇನ ಆ ಥರ ಭಾರಿ ನೋವಾಗ್ಬಿಟ್ಟಿದ್ರೆ ನಾನು ವಿಷಾದ ವ್ಯಕ್ತಪಡ್ತೀನಿ. ಅದೇ ನಂದೇನು ತಕರಾರಿಲ್ಲ. ಆದ್ರೆ ಒಂದು ಕಂಡೀಷನ್ ಮತ್ತೆ ಹೇಳ್ತೀನಿ, ನೀವು ಅನೌನ್ಸ್ ಮಾಡಬೇಕು. ದೃಶ್ಯ ಮಾಧ್ಯಮ ನೋಡಿ ನೋಡಾಕತ್ತೀನಿ, ಸಾಕು. ವಿಷಾದ ವ್ಯಕ್ತಪಡಿಸಿ ಮುಗಿತು ಸಾಕು. ಇಲ್ಲಲ್ಲ, ಕ್ಷಮೆ ಕೇಳಬೇಕು. ವಿಷಾದ ಅಂದ್ರೆ ಏನ್ರಿ? ವಿಷಾದ ಅಂದ್ರೆ ಏನು? ವಿಷಾದ ವ್ಯಕ್ತಪಡಿಸಿದರೆ ಅವರು ವಿಷಾದ ವ್ಯಕ್ತಪಡಿಸಿದರು ಹೇಳಿ. ಅದಕ್ಕೇನು ಕಂಡೀಷನ್? ಒಂದ್ ನಿಮಿಷ ಅಲ್ಲ ಸಭಾಪತಿಗಳೇ, ಕಂಡೀಷನ್ ಯಾಕೆ ಅದಕ್ಕೆ? ಒಂದ್ ನಿಮಿಷ ರೀ. ಇಲ್ಲ, ಕ್ಷಮೆಗೂ ಒಂದು ಕಂಡೀಷನ್ ಇದೆಯಾ? ಒಂದ್ ನಿಮಿಷ ತಡಿ. ಈಗ ತಾವು ಕಡತದಿಂದ ತೆಗೀರಿ ಅಂದಿದ್ದೇನ? ಒಂದ್ ನಿಮಿಷ ಕೇಳ್ರಿ. ಅವ್ರೇನಿದ್ರು ಈಗ ಕಡತಿಂದ ನೋಡಿ ತೆಗ್ದಿರಿ ಅಂತ ಹೇಳಿ ತೆಗ್ದಿದ್ದೀನ ಅಂತ ಹೇಳಿನ. ಕಡತವನ್ನು ನೋಡೇನ ತೆಗ್ದೀನಿ. ಹೌದು, ನೀವು ರೂಲಿಂಗ್ ಕೊಟ್ಟಾಗಿದೆ. ಕೇಳಿ, ರೂಲಿಂಗ್ ಕೊಟ್ಟು ಮುಗಿದಿದೆ. ಕಡತದಿಂದ ತೆಗೆದು ಹಾಕಿದ್ರೆ ಮ್ಯಾಟ್ರ್ ಎಣ್ಸ. ಈಗ ಅವ್ರೇನಿದ್ರು, ಇನ್ನೂ ಹೆಚ್ಚು ನಿಮ್ಗೆ ಬೇಕಂದ್ರೆ ಅದು ಟಿ ವಿಯಲ್ಲಿ ನೋಡಂತಾರೆ. ಟಿ ವಿಯಲ್ಲಿ ನೋಡೋಕೆ ನಮ್ಗೆ ಇನ್ನೂ ಕ್ಲಿಯರಾಗಿ ಸಿಕ್ಕಿಲ್ಲ. ಅದು 2-3 ಟಿ ವಿ ತರಿಸಿ ನಾವು ನೋಡಿ, ನಮ್ಮ ಸ್ಟಾಫ್ ಸೆಕ್ರೆಟರಿ ಎಲ್ಲ ಇನ್ನೂ ನಾವು ನೋಡಾಕತ್ತೀವಿ. ನೋಡಿದ ನಂತರ ನಾನು ತಿಳಿಸೋ ಜವಾಬ್ದಾರಿ ನಂದು. ಅದೇನೈತೆ ಕ್ಲಿಯರ್ ಆಯ್ತು ಇಲ್ಲೋ ಅನ್ನೋದು ನೋಡ್ತೀವಿ. ಸಭಾಪತಿಗಳೇ ನೋಡಿ, ಕಂಡೀಷನ್ ಹಾಕಿ ಕೇಳೋದಿದೆಯಲ್ಲ, ಇದು ಯಾರು ಕಂಡೀಷನ್ ಅಲ್ರಿ. ಮತ್ತೆ ನಿಮಗೆ ಕಂಡೀಷನ್ ಹಾಕ್ತಿದಾರ ಅವರು? ಅಲ್ಲ, ಒಂದು ವೇಳೆ ನೀವು ನೋಡ್ತಿದ್ರು ನೋಡಿ, ಅವಾಗ ನೀವೇನು ಹೇಳ್ತಾ ಅದಕ್ಕೆ ನಾ ಬದ್ದದನ ಅಂತ ಹೇಳಿದ್ರು ಅವರಿಗೆ. ನೀವು ಕಡತದಿಂದ ತೆಗೆದಾಗ್ಲೇ ಅಲ್ಲಿಗೆ ಖಾತ್ರಿ ಆಯ್ತದು. ಮುಗೀತು. ಖಾತ್ರಿ ಆದ್ಮೇಲೆ ಆಯ್ತು ವಿಷಾದ ವ್ಯಕ್ತಪಡಿಸಿದ್ದೀನಿ ಅಂತಂದ್ರೆ ನಾವು ಒಪ್ಕೊಳ್ತೀವಿ. ನಾಳೆ ನೀವು ನೋಡ್ಬಿಟ್ಟು ಹೇಳಿ, ಅವಾಗ ಅಲ್ಲಿವರೆಗೂ ನಂದು ಇದು ಪೆಂಡಿಂಗ್ ಅಲ್ಲಿ ಹಿಡಿಯತ್ಲ. ಸ್ಟೇ ತಗೊಂಡಿದಾರ? ಈಗ ವಿಷಾದವನ್ನು ವ್ಯಕ್ತಪಡಿಸಿದಾರಲ್ಲ ಈಗ ಅವರು. ಅಲ್ಲ, ಇದಕ್ಕೇನು ಸ್ಟೇ ಕೊಡ್ತಾ ಇದ್ದೀರಾ ಈಗ ಸದ್ಯಕ್ಕೆ? ನೋಡಿ, ಅವ್ರು ಹೇಳಿದ್ರು ವಿಷಾದಿಸುತ್ತೇನೆ ಅಂತ ಹೇಳಿದ್ರು. ಮುಗೀತಾರಪ್ಪ, ಇನ್ನೇನು ಕಂಡೀಷನ್ ಇಲ್ಲದೆ ಕೇಳಕ್ ಹೇಳಿ. ಅವ್ರ ಕಂಡೀಷನ್ ಇರಲಿ, ಅವ್ರಿಗೆ ನಾ ಕೇಳ್ಬೇಕಲ್ಲ. 1000 ಕಂಡೀಷನ್ ಹಾಕಲ್ಲ, ಅವ್ರು ಬೇಡ. ಈಗ ನೋಡ್ರಿ, ಮ್ಯಾಟ್ರ್ ಮುಗಿದೈತಿ. ಈಗ ಅದು ಎಂಡ್ ಆಗಿದೆ. ಇದಕ್ಕೆ ಸಂಬಂಧ ಇಲ್ಲಿಗದ. ಈಗ ನಿಮ್ಮ ಸಲುವಾಗಿ ನೀವು ಹೇಳಿದಂಥ ವಿಚಾರ ಇಟ್ಕೊಂಡು ನಾನು ಅದನ್ನು ಚೆಕ್ ಮಾಡಾಕತ್ತೀನಿ. ಈಗ ಒಂದು ಇದನ್ನು ಕೊಟ್ಟಿದ್ದೀನಿ. ನಾ ಕಡತಿಲ್ಲೇ ಬಂದೈತೆ ಅಂದಾಗ ಮಾತಾಡೋರಂತ ಅರ್ಥ ಆಗುತ್ತೆ. ಅದನ್ನ ತೆಗೆದಿನ ಅಂದ್ರೆ ಮುಗಿದೋಯ್ತು. ಅಲ್ಲಿ ಮುಗಿದೋಯ್ತು. ಸಭಾಪತಿಗಳ ಮಾತಿನಲ್ಲಿ ನಾವೆಲ್ಲ ವಿಶ್ವಾಸ ಇಡೋಣ. ಅವರಿಗೆ ಅಷ್ಟು ವಿಷಾದ ವ್ಯಕ್ತಪಡಿಸೋದು ಪೂರ್ಣ ಮನಸ್ಸು ಇಲ್ಲಿದ್ರು ಅರ್ಧ ಮನಸ್ಸಲ್ಲಿ ಹೇಳ್ತಾ ಇದ್ರೆ ನಿಮ್ಮ ಮೇಲೆ ವಿಶ್ವಾಸ ಇದೆ. ಮುಂದಿನ ದಿನಗಳಲ್ಲಿ ಇದು ಪ್ರತ್ಯಕ್ಷವಾಗಿ ಕಾಣ್ರು ಪ್ರಮಾಣಿಸಬೇಕು ಅಂತ ಹೇಳ್ತಾ ಇರೋದೆ. ಅದನ್ನ ನೀವು ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ಕೊಡಿಸಬೇಕು. ಮಾಡ್ಕೊಡಿ ದಯಮಾಡಿ. ಈ ಕಂಡೀಷನ್ ವಾಪಸ್ ತಗೊಳ್ಳಿ. ಕೇಳಿ, ಮೊದಲು ಕಂಡೀಷನ್ ಬೇಕಾಗಿಲ್ಲ, ಕಂಡೀಷನ್ ವಾಪಸ್ ತಗೊಳ್ಳಿ. ಯಾವ ಕಂಡೀಷನ್ ಇಲ್ಲ ಅಂದ್ರೆ ನಮ್ದು ಏನು ಕಂಡೀಷನ್ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿರುವ ಕರ್ನಾಟಕ ಮಂತ್ರಿಗಳ ಸಂಬಳ ಮತ್ತು ಭತ್ಯೆಗಳ ವಿಧೇಯಕ 2025 ಸೂಚಿಸುತ್ತೇನೆ. ಕರ್ನಾಟಕ ಮಂತ್ರಿಗಳ ಸಂಬಳ ಮತ್ತು ಭತ್ಯೆಗಳ ವಿಧೇಯಕ ಪ್ರಸ್ತಾವನೆ ಮಂಡಿಸ್ರಿ. ಮಾನ್ಯ ಸಭಾಪತಿಗಳೇ, ಇದು ಕರ್ನಾಟಕ ಮಂತ್ರಿಗಳ ಸಂಬಳಗಳ ಮತ್ತು ಭತ್ಯೆಗಳ ವಿಧೇಯಕ 2025 ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ 2025ನೇ ಸಾಲಿನ ಕರ್ನಾಟಕ ಮಂತ್ರಿಗಳ ಸಂಬಳಗಳು ಮತ್ತು ಭತ್ಯೆಗಳ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ದಯವಿಟ್ಟು ವಾಪಸ್ ತಗೊಳ್ಳಕ್ಕೆ ಹೇಳಿ ಅವರಿಗೆ. ಮಾನ್ಯ ಮುಖ್ಯಮಂತ್ರಿಗಳು ದಯವಿಟ್ಟು ವಾಪಸ್ ತಗೊಳ್ಳಕ್ಕೆ ಹೇಳಿ. ಏನ್ರಿ? ಇಲ್ಲ, ಕಂಡೀಷನ್ ವಾಪಸ್ ತಗೊಳ್ಳಕ್ಕೆ ಹೇಳಿ. ಏನ್ ಕಂಡೀಷನ್? ಯಾರು ನಿಮಗೆ ಕಂಡೀಷನ್ ಹಾಕಿದ್ದಾರೆ ನೋಡ್ರಿ, ಅದನ್ನ ನೋಡಿ ಹೇಳತ್ ಹೇಳ್ಯಾರ ಅವ್ರು. ಇನ್ನೊಮ್ಮೆ ಈಗ ತೆಗೆದದಕ್ಕೆ ಒಪ್ಕೊಂಡಾರ. ಇಲ್ಲ, ಅದು ಇದು ಮ್ಯಾಟ್ರ್ ಇಲ್ಲ. ಈಗ ಅದು ಮುಗಿದಿದೆ. ಅದು ಮತ್ತೆ ತೆಗೆದಿದೆ, ಮುಗಿದಿದೆ. ನೋಡಿ ಹೇಳಿ ಅಂತಂದ್ರೆ ನೋಡಿ, ಅವ್ರು 1000 ಹೇಳಿ ನಾವು ವಿಚಾರ ಮಾಡ್ಬೇಕಲ್ಲ. ಈಗ ಅದನ್ನ ತೆಗೆದಿವ ಅಂದ್ರೆ ಮ್ಯಾಟ್ರ್ ಮುಗಿತು. ಅವ್ರು 1000 ಹೇಳಿ ನನಗೆ, ನಾವು ವಿಚಾರ ಮಾಡ್ತೀವಿ ಅದನ್ನು. ಅವ್ರೇನು ಬೇಕಾದ ಹೇಳಿ, ಹೇಳಕ್ಕೆ ಲಿಬರ್ಟಿ ಐತಿ ಹೇಳ್ಯಾರ. ಅದನ್ನೆಲ್ಲ ನೋಡ್ತೀನಿ, ನಿಮಗೂ ಎಲ್ಲರಿಗೂ ತಿಳಿಸ್ತೀನಿ. ಅದು ಏನಾರಿದ್ರೆ ನಾ ಹೇಳ್ತೀನಿ ಮುಂದೆ.
ಈಗ ಇಲ್ಲಿಗೆ ಮುಗಿಸ್ತೀರಂತ ನಾನು ಹೇಳಾಕತ್ತೀನಿ ನಿಮ್ಗೆ ಇಷ್ಟ ಹೇಳಿದಾರೆ ಅವ್ರಿಗೆ ಆಯ್ತು ವಿಷಾದ ಕಂಡೀಷನ ನೀವು ನೋಡ್ರಿ ನಾ ಇನ್ನೊಮ್ಮೆ ತಪ್ಪಿದ್ರೆ ಇನ್ನೊಮ್ಮೆ ನನ್ನ ತಪ್ಪು ಏನಾದ್ರು ಅದ್ರ ಸಿಕ್ಕರೆ ಟಿವಿಯಾಗ ಸಿಕ್ಕರೆ ನಮ್ಮತ್ತು ವಿಷಾದ ವ್ಯಕ್ತಪಡ್ತೀನಿ ಈಗಂತೂ ವಿಷಾದ ನಾ ತಿಳಿಸ್ತೀನಿ ನಿಮಗೆ ಎಲ್ಲ ಸದಸ್ಯರು ತಿಳಿಸ್ತೀನಿ ನಾವು ತಿಳಿಸ್ಬೇಕು. ನಮ್ಮೂರಲ್ಲಿ ಒಂದು ಗಾದೆ ಹೇಳ್ತಿದ್ರು, ಬೀದಿಯಲ್ಲಿ ಚಪ್ಪಲಿಯಲ್ಲಿ ಹೊಡೆದ್ಬಿಟ್ಟು ಮನೆಯಲ್ಲಿ ಬಂದು ಕಾಲು ಹಿಡ್ಕೊಳ್ರು ಅಂತ ಒಂದು ಕತೆ. ಹಂಗಾಯ್ತು ಇದು ಇವಾಗ. ಈಗ ನಮ್ಮ ನಂದಿದ್ದು ದೇಶಕ್ಕೆ ಗೊತ್ತಾಗೋಯ್ತು. ಈಗ ನೀವು ನನಗೆ ಹೇಳಿ, ಈಗ ನೀವು ಏನ್ ಮಾಡಂತೀರಿ ಹೇಳಿ ನನಗೆ. ಅಲ್ಲ ಸಾರಿ ಕೇಳಲಿ ಅಲ್ರಿ ಅವ್ರು ಹೇಳಿದಾರೆ ಆಯ್ತು ಸಭಾಪತಿಗಳೇ, 3 ಸಲ ಕೇಳಿದ್ದಾಯ್ತು. ತಾವು ಹೇಳಿದ್ರಿ, ತಾವು ಹೇಳಿದ ಮೇಲೆ ಅವರು ನಾವು ಕೇಳಬೇಕು. ಆಮೇಲೆ ನೀವೇನು ಸೂಚನೆ ಕೊಡ್ತಾರೆ ಸೂಚನೆ ಕೇಳಿ ನಾವು ಒಪ್ಪಲಿಕ್ಕೆ ತಯಾರಿದ್ದೀವಿ. ಈ ರೀತಿಯಾಗಿ ಒತ್ತಡಗಳು ಕೇಳಿ